ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಕ್ಯಾಪ್ ಸ್ಲೀವ್ ಯಾವ ಥರ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಕ್ಯಾಪ್ ಸ್ಲೀವ್ ಅಂತಂದರೆ ನಿಮಗೆ ಎಷ್ಟಿರಬೇಕು ಕ್ಯಾಪ್ ಸ್ಲೀವ್ ಅಂತಂದರೆ ಒಂದು 2.5 ಇಂಚು 3 ಇಂಚ್ ಒಳಗಡೆ, ಒಂದು 4 ಇಂಚ್ ಒಳಗಡೆ ಅಂತ ಅಂದ್ಕೊಳ್ಳೋಣ. ಕ್ಯಾಪ್ ಸ್ಲೀವು ಅದಕ್ಕಿಂತ ಜಾಸ್ತಿ ಇದ್ದರೆ ಅದು ಕ್ಯಾಪ್ ಸ್ಲೀವ್ ಅಂತ ಅನ್ಸ್ಕೊಳ್ಳಲ್ಲ. ನೀವು ಆದಷ್ಟು ಒಂದು 3 ಇಂಚು ಇಲ್ಲ 2 ಇಂಚು 2.5 ಇಂಚಷ್ಟು ತೊಗೊಳ್ಳಿ. ಇಲ್ಲ ನಾನು ತೊಗೊತಿರೋದು 2.5 ಇಂಚ್ ಅಷ್ಟೇ ಲೆಂತು. ಇದು ಸ್ಲೀವ್ ಲೆಂತ್ 2.5 ಇಂಚು, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ಟೋಟಲಾಗಿ 3.5 ಇಂಚು ತೊಗೊಳ್ತಾ ಇದ್ದೀನಿ ಕ್ಯಾಪ್ ಸ್ಲೀವು. ಇವಾಗ ನಮ್ಮ ಒಂದು ಕ್ಯಾಪ್ ಸ್ಲೀವಲ್ಲಿ ಬಂದು ಇವಾಗ ನನಗೆ 2.5 ಇಂಚ್ ಇದೆ, ಟೋಟಲಾಗಿ 3.5 ಇಂಚ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಎಷ್ಟು ನೋಡ್ಕೊಳ್ಳಿ. ಕ್ಯಾಪ್ ಹೈಟ್ ಬಂದು ತುಂಬ ಮೋಸ್ಟ್ ಇಂಪಾರ್ಟೆಂಟು. ನೋಡಿ, ಮೇಲೆ ಕೆಳಗಡೆ ಎರಡೂ ಕಡೆ ಬಂದು ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಾಗ ಬಂದು ನನಗೆ ಜಸ್ಟ್ 3 ಇಂಚ್ ಅಷ್ಟಿದೆ. 3 ಇಂಚಲ್ಲಿ ಅರ್ಧ ಬಂದು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. 3 ಇಂಚಲ್ಲಿ ಅರ್ಧ ಎಷ್ಟು ಅಂತಂದರೆ 1.5 ಇಂಚ್ ಬರುತ್ತೆ. ನೋಡಿ, 3 ಇಂಚಲ್ಲಿ ಅರ್ಧ ಬಂದು 1.5 ಇಂಚು. ಅಲ್ಲಿಗೆ ಒಂದು ಕ್ಯಾಪ್ ಹೈಟ್ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು 2 ಇಂಚನ್ನ ಮಾಡ್ಕೊಳ್ಳಿ. ಇದು ಬಂದು ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ. ಇದು ಯಾವಾಗಲೂ 2 ಇಂಚ್ ಎಲ್ಲರಿಗೂ. 3 ಇಂಚ್ ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತೆ ಅಂತಂದರೆ ನಿಮಗೆ 1.5 ಇಂಚ್ ಬರುತ್ತೆ. ಆ 1.5 ಇಂಚನ್ನ ನೀವು ಮೇಲೆಯಿಂದ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ಸ್ನ ಬಿಟ್ಟು ಕೂಡ ನೀವು ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಆಯಿತು. ನಾನು ಜಸ್ಟ್ ಲೈಕ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಫ್ರೀ ಹ್ಯಾಂಡಲ್ಲೇ ಬಂದು ನಾನಿಲ್ಲಿ ಈ ಥರ ಒಂದು ಶೇಪ್ ಅನ್ನೋದನ್ನ ಕೊಡ್ತೀನಿ. ನೀವು ಕೂಡ ಅಷ್ಟೇ, ನಿಮಗೆ ಫ್ರೀ ಹ್ಯಾಂಡಲ್ಲಿ ಕಂಫರ್ಟಬಲಾಗಿ ಶೇಪ್ ಕೊಡೋಕ್ಕೆ ಬರುತ್ತೆ ಅಂತಂದರೆ ನೀವು ಶೇಪ್ ಕೊಡಬಹುದು. ಆ್ಯಸ್ ಇಟ್ ಈಸ್ 1/2 ಇಂಚ್ ಬಂದು ನಾನು ಕೆಳಗಡೆ ಇದು ಮಾಡ್ತಾಯಿದ್ದೀನಿ. ಇದಿಷ್ಟೇ ಕ್ಯಾಪ್ ಸ್ಲೀವ್ಸ್ ಮಾರ್ಕಿಂಗು. ಕ್ಯಾಪ್ ಸ್ಲೀವ್ ಅಂತಂದರೆ ನೀವು 5 ಇಂಚ್ ಒಳಗಡೆ ತೊಗೊಳ್ಬೇಕಾಗುತ್ತೆ. ಅಂತಂದರೆ 4 ಇಂಚು 3 ಇಂಚು 2 ಇಂಚ್ ಆರು 1 ಇಂಚ್ ಈ ಥರ ತೊಗೊಳ್ಳಿ. ಆವಾಗ ಕ್ಯಾಪ್ ಸ್ಲೀವ್ ಅಂತ ಅನ್ಸ್ಕೊಳ್ಳುತ್ತೆ. ನೀವು 5 ಇಂಚ್ ಮೇಲೆಲ್ಲ ತೊಗೊಂಡ್ರೆ, ಇಫ್ ಇನ್ ಕೇಸ್ ನೀವು 4 ಇಂಚ್ ಮೇಲೆ ತೊಗೊಂಡ್ರು ಕೂಡ ಅದು ಕ್ಯಾಪ್ ಸ್ಲೀವ್ ಅನ್ಸಲ್ಲ. ಕ್ಯಾಪ್ ಸ್ಲೀವ್ಸ್ ಅಂತಂದರೆ ತುಂಬ ಚಿಕ್ಕದಾಗಿರಬೇಕು ನಮಗೆ, ಅದೇ ನಮಗೆ ಕ್ಯಾಪ್ ಸ್ಲೀವ್ ಅಂತ ಅನ್ನೋದು. ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಇದನ್ನು ನೋಡಿ ಯಾವ ಥರ ಬರುತ್ತೆ ಅಂತ. ಇನ್ನೂ ಡಿಫ್ರೆಂಟ್ ವೆರೈಟಿ ಆಫ್ ಸ್ಲೀವ್ಸ್ ಇದೆ. ಕ್ಯಾಪ್ ಸ್ಲೀವ್ಸಲ್ಲೇ ಇನ್ನೂ ತುಂಬ ಡಿಫ್ರೆಂಟ್ ಆಗಿದೆ. ಅದೆಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ನೋಡಿ, ಕಟಿಂಗ್ ಆಯಿತು. ಯಾವತ್ತೂ ಅಷ್ಟೇ ನಿಮಗೆ ಸ್ಲೀವ್ಸಲ್ಲಿ ಬಂದು 5 ಇಂಚ್ ಒಳಗಡೆ ನೀವು ಸ್ಲೀವ್ ಲೆಂತ್ ತೊಗೊಳ್ತಾ ಇದ್ದೀರ ಅಂತಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ಕ್ಯಾಪ್ ಹೈಟ್ನ. ಅಂದರೆ ಆರ್ಮ್ ಲೆಂತ್ ಅಂತಲೇ ಅನ್ಕೋತೀನಿ ನಾನು. ಇವಾಗ ಬಂದು ನೀವು 5 ಇಂಚ್ ತೊಗೊಂಡ್ರೆ ಅದರಲ್ಲಿ ಅರ್ಧ ಬಂದು 2.5 ಇಂಚು, 4 ಇಂಚ್ ತೊಗೊಂಡ್ರೆ ಅದರಲ್ಲಿ ಬಂದು 2 ಇಂಚು ಈ ಥರ ಕ್ಯಾಪ್ ಹೈಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದು ಫ್ರಂಟಲ್ಲಿ ಶೇಪು ಆ್ಯಸ್ ಇಟ್ ಈಸ್ 1/2 ಇಂಚು ನೀವು ಲೆಸ್ ಮಾಡಿ. ಕ್ಯಾಪ್ ಸ್ಲೀವ್ ನೋಡಿ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸಿಕ್ತು. ಇವಾಗ ನಮಗೆ ಸೆಂಟರ್ ಪಾಯಿಂಟ್ನ ಮಾತ್ರ ಯಾವಾಗೂ ಅಷ್ಟೇ ಇದನ್ನು ನೀವು ಕಟ್ ಮಾಡ್ಕೊಳ್ಳೇಬೇಕು. ಸೆಂಟರ್ ಪಾಯಿಂಟ್ ಅನ್ನೋದನ್ನು ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಓಕೆನಾ? ಇವಾಗ ಕ್ಯಾಪ್ ಸ್ಲೀವ್ ಅನ್ನೋದು ನಮಗೆ ಸಿಕ್ಕಿದೆ. 2 ಸ್ಲೀವ್ನ ಅಟ್ ಎ ಟೈಮ್ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು ಕ್ಯಾಪ್ ಸ್ಲೀವ್. ನೀವು ಸ್ಟಿಚಿಂಗೆಲ್ಲ ಹೋದರೆ ನಿಮಗೆ ಸಿಗೋದು ತುಂಬ ಚಿಕ್ಕದಾಗಿ ಸಿಗುತ್ತೆ. ಇನ್ನೂ ಡಿಫ್ರೆಂಟ್ ಮಕ್ಕಳಿಗೆಲ್ಲ ನಾವು ಯಾವ ಥರ ಕ್ಯಾಪ್ ಸ್ಲೀವ್ ಮಾಡಬೇಕಂತ ನಾನು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನ್ನ ವೀಡಿಯೋಗೆ ತುಂಬ ಕಡೆ ಬೂಸ್ಟ್ ಆಗುತ್ತೆ, ಶೇರ್ ಆಗುತ್ತೆ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ನಾನು ಆದಷ್ಟು ಟ್ರೈ ಮಾಡಿ ಕಟಿಂಗ್ ಮಾಡಿ ಅಲ್ವಾ ಸ್ಟಿಚಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ನನ್ನ ವೀಡಿಯೋನ ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ.